ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಏನು ಕಾಲೋನಿನಲ್ಲ, ಹಳ್ಳಿಲಿರೋ ಮನೆ ತೋಟ ಎಲ್ಲ ಬಿಟ್ಟು ಇಲ್ಯಾಕೆ ಬಂದಿದ್ದಾರೆ ಅವರು? ಮಗಳು ಮದುವೆ ಮಾಡಿ ಅಪ್ಪ ಪಾಪರಾದ, ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಬಂದಿದ್ದಾನೆ ಅಷ್ಟೆ. ಇನ್ನೇನತ್ತೆ, ಅವರಿಬ್ರು ಮಕ್ಕಳು ನಮ್ಮ ಮನೇಲಿ ಆರಾಮಾಗಿ ಉಣ್ಕೊಂಡು ತಿನ್ಕೊಂಡಿದ್ದಾರಲ್ಲ. ಅಂದರೆ ಪೂರ್ವಿ ಮದುವೆ ಆದ ತಕ್ಷಣ ಇರೋ ಸತ್ಯನೆಲ್ಲ ಅಮ್ಮಾಜಿ ಹತ್ರ ಹೇಳಿ ನಮ್ಮನೇಲೆ ಬಂದು ಜಾಂಡ ಅವರು ಪ್ಲ್ಯಾನ್ ಏನಾದರೂ ಇದೆಯಾ? ಖಂಡಿತ ಅದೇ ಪ್ಲ್ಯಾನ್ ಅವ್ರದ್ದು. ಇಲ್ಲ ಚಂಚು, ನಾವು ಅದಕ್ಕೆ ಅವಕಾಶ ಮಾಡಿಕೊಡ್ಲೇಬಾರ್ದು. ಈಗಲೇ ನನಗೆ ಆ ಪದ್ಮಿನಿ ಪೂರ್ವಿನ ಸಹಿಸ್ಕೊಳಕ್ಕಾಗ್ತಿಲ್ಲ. ಇನ್ನು ಆ ಮನೆಯವರೆಲ್ಲ ಇಲ್ಲೇ ಬಂದಿದ್ರೆ ನಾವೇ ಅವ್ರ ಚಾಕ್ರಿ ಮಾಡಬೇಕಾಗತ್ತೆ. ಅದಕ್ಕೆ ಬ್ರೇಕ್ ಹಾಕೋದಕ್ಕೆ ನಾನಿದ್ದೀನಲ್ಲ ಅತ್ತೆ. ಏನು ಮಾಡ್ತೀಯಾ? ಹೋಗಿ ಸತ್ಯನ ಅಮ್ಮಾಜಿ ಹತ್ರ ಹೇಳ್ತೀಯಾ? ಅಮ್ಮಾಜಿ ಏನು ಮಾಡ್ತಾರೆ ಹೇಳು? ಸ್ವಲ್ಪ ಹೊತ್ತು ಕೋಪ ಮಾಡ್ಕೊಳ್ತಾರೆ, ಆಮೇಲೆ ಅಯ್ಯೋ ಪಾಪ ಅನ್ಸಿ ಸುಮ್ಮನಾಗ್ತಾರಷ್ಟೇ. ಅಮ್ಮಾಜಿಗಲ್ಲ, ಚಂದುಲಾಲ್ಗೆ ಎಲ್ಲ ವಿಷಯನೂ ಹೇಳ್ತೀನಿ. ನೀನು ಸಂಬಂಧ ಬೆಳೆಸ್ತಿರೋ ಭುಜಂಗ ಬರೀ ಬಡವ ಅಲ್ಲ, ಪಾಪರವನು. ಅವನು ತಿನ್ನೋದಕ್ಕೆ ಒಂದು ತುತ್ತು ಅನ್ನಕ್ಕೂ ಗತಿ ಇಲ್ಲ ಅಂತ ಹೇಳ್ತೀನಿ. ಆಗ ಇದಕ್ಕಿದ್ದಾಗೆ ಮತ್ತೆ ನಿಂತು ಹೋಗುತ್ತೆ. ಅಲ್ಲ ಚಂಚು, ಈ ಎಂಗೇಜ್ಮೆಂಟ್ ಏನೋ ನಿಂತು ಹೋಗುತ್ತೆ, ಆದರೆ ಅದಕ್ಕೆ ಕಾರಣ ನೀನೆ ಅಂತ ಆಗತ್ತೆ. ಆಮೇಲೆ ಎಂಗೇಜ್ಮೆಂಟ್ ಮುರಿದಿದ್ದ ಆರೋಪ ನಿನ್ನ ಮೇಲೆ ಇರುತ್ತಲ್ವಾ? ಅದೇನಾದರೂ ಆಗಲಿ ಅತ್ತೆ, ನಾನು ಬೆಳಗ್ಗೆಯಿಂದ ಕಾಲೋನಿಲಿ ಓಡಾಡಿದ್ದಕ್ಕಾದರೂ ಚಂದುಲಾಲ್ಗೆ ಎಲ್ಲ ವಿಷಯನೂ ಹೇಳ್ತೀನಿ. ಮಿಕ್ಕಿದ ಆಮೇಲೆ ನೋಡ್ಕೊಳ್ಳೋಣ. ಅದು ಎಲ್ಲಿಗುಂಟೆ? ಅತ್ಯವ, ಪೂರ್ವಿ ಕುತ್ತಿಗೆಯಿಂದ ತಾಳಿ ತೆಗ್ಸಿ ಅದನ್ನ ನಾನು ಹಾಕೊಳ್ಳೋ ಪಾಪಕ್ಕಿಂತ ನಾನು ಈಗಲೇ ಹೊರಟೋಗ್ತೀನಿ. ನಂದನವ್ರೆ, ಇನ್ಯಾವತ್ತಿಗೂ ನಾನು ನಿಮ್ಮ ಜೀವನದಲ್ಲಿ ಬರೋಕ್ಕಿಲ್ಲ. ಇಷ್ಟು ದಿನ ನೀವು ನನಗೆ ಮಾಡಿದ ಸಹಾಯಕ್ಕೆ ನಾನು ಯಾವತ್ತಿಗೂ ಋಣಿಯಾಗಿರ್ತೀನಿ. ಹಾಗೆ ಇಷ್ಟು ದಿನ ನಾನು ನಿಮ್ಗೆ ಕೊಟ್ಟ ಕಷ್ಟಕ್ಕೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ನನ್ನ ಕ್ಷಮಿಸ್ಬಿಡಿ. ನಿಂತ್ಕೋ. ಇಷ್ಟೊತ್ತು ತನಕನೂ ಹೇಗಾದ್ರೂ ಮಾಡಿ ನಿನ್ನ ಮನಸ್ಸು ಬದಲಾಯಿಸಿ ಪೂರ್ವಿ ಕತ್ತಲಿರೋ ತಾಳಿನ ನಿನಗೆ ಕಟ್ತೀನಿ ಅನ್ನೋ ನಂಬಿಕೆನಲ್ಲಿದ್ದೆ. ಆದರೆ ನೀನದಕ್ಕೆ ಅವಕಾಶನೇ ಮಾಡಿಕೊಡ್ತಲ್ಲ. ನಂಗೆ ಅರ್ಥ ಆಗೋಯ್ತು. ಈ ಸಮಸ್ಯೆನ ನಾವೇ ಬಗೆಹರಿಸ್ಕೊಳಕ್ಕಾಗಲ್ಲ ಅಂದಮೇಲೆ ಇದ್ರ ತೀರ್ಮಾನ ಆಗಬೇಕಾಗಿರೋದು ಇಲ್ಲಲ್ಲ. ಬಾ ನನ್ನ ಜೊತೆ. ಎಲ್ಲಿಗೆ? ಸತ್ಯನ ಮನೆಯವರೆಲ್ರಿಗೂ ಹೇಳೋಣ. ದೊಡ್ಡವರೆಲ್ಲ ಸೇರಿ ಅದೇನು ತೀರ್ಮಾನ ಕೊಡ್ತಾರೋ ಕೊಡಲಿ, ಇವತ್ತೇ ಎಲ್ಲ ನಿರ್ಧಾರ ಆಗ್ಬಿಡ್ಬೇಕು. ಅಯ್ಯೋ, ಏನು ಹೇಳ್ತಿದ್ದೀರಾ? ಅಲ್ಲ, ಎಲ್ರಿಗೂ ಹೇಳಿದ್ರೆ ಅವರೆಲ್ಲ ಇದನ್ನ ತಡ್ಕೋತಾರ? ಹೌದಣಿ ಅಂದ್ರೆ ದೊಡ್ಡ ಆಘಾತನೇ ಆಗ್ತೈತೆ. ಒಂದಲ್ಲ ಒಂದಿನ ಈ ಸತ್ಯ ಎಲ್ರಿಗೂ ಗೊತ್ತಾಗ್ಲೇಬೇಕಲ್ವಾ? ಎಷ್ಟು ದಿನ ಅಂತ ಮುಚ್ಚಿಡಕ್ಕಾಗುತ್ತೆ? ಪದ್ಮಿನಿ ಬೇರೆ ಹೋಗ್ತೀನಿ ಅಂತಾಳೆ, ಆಗ್ಲಾದ್ರೂ ಗೊತ್ತಾಗುತ್ತಲ್ವಾ? ಅದಕ್ಕೆ ನಾವೇ ಹೇಳ್ಬಿಡೋಣ. ಅದೇನಾದ್ರು ಆಗಲಿ, ಬನ್ನಿ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಏನು ವಿಷಯನಮ್ಮ? ಅಂಕಲ್, ತುಂಬ ಇಂಪಾರ್ಟೆಂಟ್ ವಿಷಯ. ಇಲ್ಲಿ ಎಲ್ಲರೂ ಇದ್ದಾರೆ, ಸ್ವಲ್ಪ ಸೈಡ್ಗೆ ಹೋಗೋಣವಾ? ಅಂಕಲ್, ಇದು ನಿಮ್ಮ ಮಗನ ಭವಿಷ್ಯದ ಪ್ರಶ್ನೆ. ಸರಿನಮ್ಮ, ನಡಿ. ಹಾಂ, ಬನ್ನಿ. ಪೂರ್ವಿ, ಅಮ್ಮಾಜಿ, ಅಂದರೆ ನಮ್ಮ ನಂದನ್ ಪೂರ್ವಿ ಕುತ್ತಿಗೆ ತಾಳಿ ಕಟ್ಟದ್ನ ನನಗೆ ನಂಬಕ್ಕೆ ಆಗ್ತಿಲ್ವಲ್ಲ ಅಮ್ಮಾಜಿ? ನನಗೂ ನಂಬೋದಕ್ಕಾಗ್ತಿಲ್ಲ ನರೇಂದ್ರ. ಫೋಟೋಗಳೆಲ್ಲ ಸತ್ಯ ಹೇಳ್ತಿದ್ಯಲ್ಲ. ಅಮ್ಮಾಜಿ, ಇದನ್ನೆಲ್ಲ ನಿಮ್ಗೆ ಯಾರು ತಂದು ಕೊಟ್ರು? ಯಾರು ಇದನ್ನೆಲ್ಲ ಹೇಳಿದ್ದು? ಈಗ ಆ ವಿಷಯ ಬಿಟ್ಬಿಡು. ಆದರೆ ಈಗ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ನರೇಂದ್ರ.
ಇದು ಇಷ್ಟಕ್ಕೆ ಮುಗಿಯೋ ವಿಷಯ ಅಲ್ಲ, ಇದು ತುಂಬ ದೊಡ್ಡ ವಿಷಯ. ಇದನ್ನು ಆಮೇಲೆ ನಾನು ಮಾತಾಡ್ತೀನಿ. ಈಗಲೇ ಇದು ಮಾತಾಡಿ ಬಗೆಹರಿಸುವಂಥದ್ದು ಅಲ್ಲ. ಯಾಕೆಂದರೆ ನಮ್ಮ ಮನೆ ಮಾನ ಮರ್ಯಾದೆ ಪ್ರಶ್ನೆ. ನಾನು ಆಮೇಲೆ ನೋಡ್ಕೋತೀನಿ. ಆದರೆ ನೀನು ನನಗೆ ಮಾತು ಕೊಡು, ಈ ವಿಷಯ ನಾನು ಯಾರಿಗೂ ಹೇಳಲ್ಲ ಅಂತ. ವೀರೇಂದ್ರನಿಗಾಗಿರ್ಬೋದು, ಮಾಲ್ತಿಗಾಗಿರ್ಬೋದು, ಅಥವಾ ಮನೇಲಿ ಯಾರಿಗೆ ಆಗಿರ್ಬೋದು, ನೀನು ಹೇಳಬಾರ್ದು. ಮಾತು ಕೊಡು. ಸರಿ ಅಮ್ಮಾಜಿ, ಈ ವಿಷಯ ನಾನು ಯಾರಿಗೂ ಹೇಳಲ್ಲ. ಆದರೆ ಅಮ್ಮಾಜಿ, ನಿಶ್ಚಿತಾರ್ಥ ಏನು ಮಾಡೋದು? ಹೇಗೋ ನಿಶ್ಚಿತಾರ್ಥ ಮಾಡಿಸ್ಲಿ. ಮದುವೆ ಆಗಿರೋ ಹುಡುಗಿ ಇನ್ನೊಂದು ಹುಡುಗನ ಜೊತೆ ಹೇಗೆ ನಿಶ್ಚಿತಾರ್ಥ ಮಾಡಿಸ್ಲಿ? ಆದರೆ ಅಲ್ಲಿ ಎಲ್ಲರೂ ಕಾಯ್ತಾ ಇದ್ದಾರೆ, ಏನು ಅಂತ ಹೇಳೋದು? ಪಾಪ ಚಂದುಲಾಲ್ ಅವರು ನನ್ನ ಮೇಲೆ ನಂಬಿಕೆ ಇಟ್ಟು ಈ ಸಂಬಂಧಕ್ಕೆ ಒಪ್ಕೊಂಡ್ರು. ಈಗ ಅವ್ರಿಗೇನು ಹೇಳಬೇಕೋ ನಿಜಕ್ಕೂ ನನಗೂ ಗೊತ್ತಾಗ್ತಾ ಇಲ್ಲ. ಆದರೆ ಈ ಅಮ್ಮಾಜಿ ಯಾವತ್ತಿದ್ರೂ ಸತ್ಯದ ಪರಾನೆ. ಸುಳ್ಳನ್ನು ಮುಚ್ಚಿಟ್ಕೊಳ್ಳೋಕ್ಕೆ ನನಗೆ ಸಾಧ್ಯ ಇಲ್ಲ. ನಡಿ, ಚಂದುಲಾಲ್ ಅವರಿಗೆ ನಿಜ ಹೇಳೋಣ, ಸತ್ಯ ಹೇಳೋಣ. ನಡಿ. ಸತ್ಯ ಹೇಳ್ತೀರಾ? ಅಲ್ಲ ಅಮ್ಮಾಜಿ, ಆ ಚಂದುಲಾಲ್ ತನ್ನ ಮಗನ ಮದುವೆ ಮುರಿದೋಯ್ತು ಅಂತ ಕೂಗಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಲಿ, ಆದ್ರೆ ಸತ್ಯ ಹೇಳ್ಬೇಕು. ನಡಿ. ಏನು ಯೋಚಿಸ್ದೆ? ಇನ್ನು ಉತ್ತರ ಏನು? ನನಗೆ ಈ ಮೌನದ ಭಾಷೆ ಎಲ್ಲ ಅರ್ಥ ಆಗಲ್ಲ. ಈ ಮೌನನ ಮಾತಾಗಿ ಟ್ರಾನ್ಸ್ಲೇಟ್ ಮಾಡ್ಕೊಳ್ಳೋಕ್ಕೂ ಬರಲ್ಲ. ಮಾತಾಡು ಪದ್ಮಿನಿ, ನೀನು ನನ್ನ ಜೊತೆ ಬದುಕ್ತೀಯಾ? ಪದ್ಮಿನಿ, ಏನು ಗೊತ್ತಾ, ಈ ಪ್ರೀತಿ ಮತ್ತು ಹಠದ ಮಧ್ಯೆ ಯುದ್ಧ ಬಿದ್ದರೆ ಪ್ರೀತಿನೇ ಗೆಲ್ಲೋದಂತೆ. ಯಾಕಂದರೆ ಪ್ರೀತಿ ಯಾವತ್ತೂ ಬದಲಾಗದೇ ಇರೋ ಅಂಥದ್ದು. ಹಠ ಯಾವತ್ತು ಬೇಕಿದ್ರೂ ಬದಲಾಗ್ಬೋದು. ಇವತ್ತು ಬೇಡ ಅನಿಸಿದ್ದು ನಾಳೆ ಬೇಕು ಅನ್ನಿಸ್ಬೋದು. ನಿಂಗೂ ಅಷ್ಟೆ. ಇವತ್ತು ನನ್ನ ಜೊತೆ ಜೀವನ ಬೇಡ ಅನ್ನಿಸ್ಬೋದು, ನಾಳೆ ಬೇಕು ಅನ್ನಿಸ್ಬೋದು. ಅದಕ್ಕೆ ನಾನು ಬಯಸ್ತೀನಿ ನೀನು ಈ ಹಠನ ಸೈಡಿಗಿಟ್ಟು ಪ್ರೀತಿನ ಆರಿಸ್ಕೊಳ್ಳಿ ಅಂತ. ಮಾತಾಡ್ ಪದ್ಮಿನಿ. ನಂದನ್ನವ್ರೆ, ಮೊದಲನೇದಾಗಿ ನಾನು ಯಾವ ಹಠನೂ ಹಿಡ್ದಿಲ್ಲ. ನಿಮ್ಗೆ ಗೊತ್ತು, ಪ್ರೀತಿ ಮತ್ತು ಸತ್ಯದ ನಡುವೆ ಯುದ್ಧ ನಡೆದ್ರೆ ಗೆಲ್ಲೋದು ಸತ್ಯ. ಯಾಕಂದರೆ ಪ್ರೀತಿ ಒಂದಲ್ಲ ಒಂದಿನ ಸುಳ್ಳಾಗ್ಬೋದು, ಆದರೆ ಸತ್ಯ ಯಾವತ್ತೂ ಸುಳ್ಳಾಗಕ್ಕಿಲ್ಲ. ಸತ್ಯ ಇವತ್ತು ಸತ್ಯನೇ, ಇನ್ನು 10 ವರ್ಷ ಕಳೆದ್ರೂ ಅದು ಸತ್ಯನೇ. ಅದಕ್ಕೆ ನಾನು ಸತ್ಯದ ಪರ ನಿಂತಿರೋದು. ಈಗ ಸತ್ಯ ಏನಂದರೆ, ಪೂರ್ವಿ ನಿಮ್ಮ ಹೆಂಡತಿ ಅನ್ನೋದು. ಅವಳ ಜಾಗನ ನಾನು ತುಂಬ್ಸೋಕ್ಕಾಗಕ್ಕಿಲ್ಲ. ಅಲ್ಲಿ ಅವಳು ಇರಬೇಕು, ಇರ್ತಾಳೆ. ಏನಾಯ್ತು ನರೇಂದ್ರ? ಜಾತಕ ಏನು ಹೇಳ್ತಿದೆ? ನಂದನ್ ಪೂರ್ವಿ ಜಾತಕ ಹೊಂದ್ಕೊಳತ್ತಾ? ಅಮ್ಮಾಜಿ, ಪದ್ಮಿನಿ ಜಾತಕ ನಮ್ಮ ನಂದನ್ ಜಾತಕ ಜೊತೆ ಹೊಂದಾಣಿಕೆ ಆಗಿತ್ತು. ಆದರೆ ಈಗ ಅಂದರೆ ನಂದನ್ ಪೂರ್ವಿ ಜಾತಕ ಹೊಂದ್ಕೋತಾ ಇಲ್ವಾ? ಅದು ಪೂರ್ವಿ ಜಾತಕನೂ ನಮ್ಮ ನಂದನ್ ಜಾತಕ ಜೊತೆ ಅದ್ಭುತವಾಗಿ ಹೊಂದಾಣಿಕೆ ಆಗ್ತಾ ಇದೆ ಅಮ್ಮಾಜಿ. ಪದ್ಮಿನಿ, ಪ್ಲೀಸ್ ಈ ಥರ ಹೇಳಬೇಡ. ನಂದನ್ ಅವರೇ, ನಿಮಗೆ ಒಪ್ಪಿಗೆ ಆಗೋ ಉತ್ತರನ ನಾನು ಕೊಡಬೇಕು ಅಂತ ನಿರೀಕ್ಷೆ ಯಾಕೆ ಇಟ್ಕೋತೀರಾ? ನನ್ನ ಮನಸ್ಸಿಗೆ ಏನು ಅನಿಸಿದೆಯೋ ನಾನು ಅದನ್ನು ಹೇಳಿದ್ದೀನಿ ತಾನೆ.
ಇದೇ ನನ್ನ ಉತ್ತರ. ಇದ್ರ ಮೇಲೆ ನಾನು ಇನ್ನೇನು ಕೇಳಬೇಡಿ. ನಂದನವರೇ ಕೈ ಬಿಡಿ. ನನ್ನ ಪ್ರಶ್ನೆಗೆ ಬರೀ ಅರ್ಧ ಉತ್ತರ ಸಿಕ್ಕಿದೆ. ಪೂರ್ತಿ ಉತ್ತರ ಬೇಕು ನನಗೆ. ಪೂರ್ತಿಯಾಗಿ ಉತ್ತರ ಕೊಟ್ಟಿದ್ದೀನಲ್ಲ, ಪದೇ ಪದೇ ಅದೇ ಪ್ರಶ್ನೆ ಕೇಳಿ ನನಗೆ ಹಿಂಸೆ ಕೊಡಬೇಡಿ. ನಿಮ್ಗೆ ಗೊತ್ತು ನನ್ನ ಮನಸ್ಸು ಇವತ್ತು ಎಷ್ಟು ಹಾಳಾಗೈತೆ ಅಂತ. ದಯವಿಟ್ಟು ನನ್ನ ಬಿಟ್ಬಿಡಿ. ನಾನು ನಿಂಗೆ ಕೇಳಿದ್ದು ನನ್ನ ಜೊತೆ ಬದುಕೋ ಮನ್ಸಿದ್ಯಾ ಇಲ್ವಾ ಅಂತ. ನಂಗೆ ಅದಕ್ಕೆ ಉತ್ತರ ಕೊಟ್ಟು ನೀನು ಹೋಗ್ಬೋದು. ನೀನು ಸತ್ಯ ನ್ಯಾಯ ಅಂತ 1000 ಮಾತಾಡ್ಬೋದು. ನನಗದು ಬೇಕಾಗಿಲ್ಲ. ನನಗೆ ಬೇಕಿರೋದು ಇಷ್ಟೇ, ನಿನಗೆ ನನ್ನ ಜೊತೆ ಬದುಕೋ ಮನ್ಸಿದೆಯಾ ಇಲ್ವಾ? ನಿಮಗೆ ಬೇಕಾಗಿರೋ ಉತ್ತರನ ನಾನು ಕೊಡೋಕ್ಕಾಗಕ್ಕಿಲ್ಲ. ನನಗೇನು ಅನಿಸ್ತೈತೋ ನಾನು ಅದನ್ನೇ ಹೇಳೋದು. ಸರಿ ಹೇಳು, ನನ್ನ ಜೊತೆ ಬದುಕೋ ಮನ್ಸಿದೆಯಾ ಇಲ್ವಾ? ನೋಡು ಪದ್ಮಿನಿ, ಒಂದು ಒಳಗಡೆ ಇರಬೇಕು, ಇಲ್ಲ ಹೊರಗಡೆ ಹೋಗಬೇಕು. ಅದು ಬಿಟ್ಟು ಹೊಸ್ಲು ಮೇಲೆ ನಿಂತ್ಕೊಂಡು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅನ್ನೋ ಥರ ಬದುಕಿದ್ರೆ ಅದಕ್ಕೆ ಅರ್ಥ ಇರಲ್ಲ. ಪ್ರಾಮಾಣಿಕವಾದ ಉತ್ತರ ಕೊಡು. ನಿನ್ನ ತಂಗಿಗಾಗ್ತಿರೋ ಅನ್ಯಾಯ ತಡೆಯಕ್ಕೆ ಹೋಗಿ ನಿನಗೆ ನೀನು ಅನ್ಯಾಯ ಮಾಡ್ಕೋಬೇಡ. ಇಷ್ಟಕ್ಕೂ ಪೂರ್ವಿಗೆ ಯಾವುದೇ ರೀತಿಯ ಅನ್ಯಾಯ ಆಗಲ್ಲ. ಅಜ್ಜಿ ಅವಳ ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ. ಅವಳನ್ನ ಒಳ್ಳೆ ಮನೆಗೆ ಸೇರಿಸ್ತಾರೆ. ನೀನು ನಿನ್ನ ಬಗ್ಗೆ ಮಾತ್ರ ಯೋಚಿಸು, ನನ್ನ ಬಗ್ಗೆ ಯೋಚಿಸು. ಮನ್ಸಿನ ಮಾತು ಕೇಳಿ ಉತ್ತರ ಕೊಡು. ಮಾತಾಡು ಪದ್ಮಿನಿ, ಬೇಗ ನೀನು ಉತ್ತರ ತಿಳಿಸು. ಯಾಕೆ? ನಾನು ನಿಮ್ಮ ಜೊತೆ ಬದುಕಲ್ಲ ಅಂದರೆ ಈಗಲೇ ನನ್ನ ಕಳಿಸಿ ಪೂರ್ವಿನ ಕರ್ಕೊಂಬಂದ್ಬಿಡ್ತೀರಾ? ಯಾಕೆ ಹುಚ್ಚುಚ್ಚಾಗಿ ಮಾತಾಡ್ತೀಯಾ? ನನ್ನ ಮಾತು ಮರ್ಸೋ ಪ್ರಯತ್ನನ ಇದು? ಸರಿಯಾಗಿ ಉತ್ತರ ಕೊಡು. ಊಟ ಇದೆಯಾ ನಿನಗೆ? ನಿಂಗೆ ಏನು ಅನ್ಕೊಂಡ್ಬಿಟ್ಟಿದ್ಯಾ? ಬಿದ್ದು ಕೈಯೋ ಕಾಲ ಮುರ್ಕೊಂಡಿದ್ರೆ ಏನಾಗ್ತಿತ್ತು? ನಿಮಗೆಲ್ಲ ಅವಳು ಮಾತ್ರ ಕಾಣಿಸುತ್ತೆ, ನನ್ನ ಕಾಳಜಿ ಕಾಣಿಸಲ್ಲ ಅಲ್ವಾ? ಇಲ್ಲ, ನನಗೆ ನಿಮ್ಮ ಜೊತೆ ಬದುಕಕ್ಕೆ ಇಷ್ಟ ಇಲ್ಲ. ನೀವು ಯಾವತ್ ಪೂರ್ವಿ ಕುತ್ತಿಗೆ ತಾಳಿ ಕಟ್ಟಿದ್ರೋ ಅವತ್ತೆ ನಿನ್ನ ಪ್ರೀತಿ ಮಾಡೋದ್ ನಿಲ್ಲಿಸ್ದೆ. ನನ್ನ ಮನಸ್ಸನ್ನ ಬದಲಾಯಿಸ್ಕೊಂಡೆ. ನನ್ನ ಮನಸ್ಸಲ್ಲಿ ನಿಮ್ಮೇಲೆ ಯಾವುದೇ ಥರದ ಪ್ರೀತಿ ಆಗಲಿ ಆಸೆ ಆಗಲಿ ಉಳಿದಿಲ್ಲ. ಇಷ್ಟು ದಿನ ನನ್ನಿಂದ ನಿಮ್ಮ ಜೀವನ ಹಾಳಾಯ್ತಲ್ಲ, ನಿಮ್ಮ ಕನಸೆಲ್ಲ ಸುಳ್ಳಾಯ್ತಲ್ಲ ಅನ್ನೋ ನೋವಿತ್ತು, ಪಶ್ಚಾತ್ತಾಪನೂ ಇತ್ತು. ಆದರೆ ನಿಮ್ಗೆ ಯಾವತ್ತು ಸತ್ಯ ಗೊತ್ತಾಯ್ತು, ಯಾವತ್ತು ನನ್ನ ಅರ್ಥ ಮಾಡ್ಕೊಂಡ್ರು, ಅವತ್ತು ನನ್ನ ಮನಸ್ಸು ಸ್ವಲ್ಪ ಹಗುರ ಆಯಿತು. ನೀವು ಮತ್ತೆ ಪೂರ್ವಿ ಯಾವತ್ತು ಒಟ್ಟಿಗೆ ಜೀವನ ಶುರು ಮಾಡ್ತಿರೋ ಅವತ್ತು ನಾನು ಪೂರ್ತಿಯಾಗಿ ಹಗುರ ಆಗ್ತೀನಿ ಅಷ್ಟೇ.